ನಮಸ್ಕಾರ. ನಾನು ಇವತ್ತು ದ ಮಾರಲ್ ಡಿಕೆ ಆಫ್ ದ ವರ್ಲ್ಡ್, ವಿಶ್ವದ ನೈತಿಕ ಅಧಃಪತನದ ಬಗ್ಗೆ ಮಾತನಾಡ್ತೀನಿ. ಒಂದು ಪ್ರಾವರ್ಬ್ ಇದೆ, ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್, ಇಫ್ ದಿ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್. ಈಗ ಸಂಪತ್ತು ಹೋದರೆ ಅದೇನು ನಷ್ಟ ಅಲ್ಲ, ಆರೋಗ್ಯ ನಷ್ಟವಾದರೆ ಸ್ವಲ್ಪ ನಷ್ಟ ಆಗುತ್ತೆ. ಆದರೆ ವ್ಯಕ್ತಿಯ ನಡತೆ ಕೆಟ್ಟೋದರೆ ಎಲ್ಲವೂ ಕೂಡ ನಾಶವಾದಂಗೆ ಅಂತ ಹೇಳ್ತಾರೆ ಪ್ರಾವರ್ಬದು. ಇದು ಈ ಮಾತನ್ನು, ಈ ಕೊಟೇಶನ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಂದಿನ ಜಗತ್ತು ನೈತಿಕ ಅಧಃಪತನವನ್ನು ಕಾಣ್ತಾ ಇದೆ. ಸುಮಾರು ಜಗತ್ತಿನಲ್ಲಿ 195 ಅದಕ್ಕಿಂತ ಹೆಚ್ಚು ರಾಷ್ಟ್ರಗಳಿವೆ. ಇದರಲ್ಲಿ ಸುಮಾರು 50%, 50% ರಾಷ್ಟ್ರಗಳು ಈ ನೈತಿಕ ಅಧಃಪತನದ ಬಗ್ಗೆ ಸರ್ವೆ ಮಾಡಿದವೆ. ಈ 50 ರಾಷ್ಟ್ರಗಳು ಕೂಡ ವಿಶ್ವದಲ್ಲಿರತಕ್ಕಂಥ ರಾಷ್ಟ್ರಗಳು. ವಿಶ್ವದಲ್ಲಿ ಆಧುನಿಕ ಜೀವನ ಮಟ್ಟ ಸುಧಾರಣೆ ಆಗ್ತಾಯಿದೆ. ಆದರೆ ಅವರ ನೈತಿಕ ಮಟ್ಟ ಅಂದರೆ ನೈತಿಕತೆ ಅಂದರೆ ಮಾನವೀಯ ಮೌಲ್ಯಗಳು ಕಡಿಮೆ ಆಗ್ತವೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಈಗ ನೈತಿಕತೆ ಅಂದರೆ ಏನು ಅನ್ನೋದಕ್ಕೆ ಪ್ರಶ್ನೆ ಬಂದರೆ, ಆಕ್ಸ್ಫರ್ಡ್ ಡಿಕ್ಷನರಿಯ ಪ್ರಕಾರ, ಅದು ಒಂದು ಅರ್ಥಕೋಶದ ಪ್ರಕಾರ, ಅದರ ಪ್ರಕಾರ, ಮೀನಿಂಗ್ನ ಪ್ರಕಾರ, ನೈತಿಕತೆ ಅಂದರೆ ಅದು ಮಾನವೀಯ ಮೌಲ್ಯಗಳನ್ನು ತಿಳಿಸುತ್ತೆ. ವ್ಯಕ್ತಿಯ ನಡವಳಿಕೆಯನ್ನು, ಅವನ ಚಾರಿತ್ರ್ಯವನ್ನು, ಸತ್ನಡತೆಯನ್ನು ತಿಳಿಸುತ್ತದೆ. ಹ್ಯೂಮನ್ ವ್ಯಾಲ್ಯೂಸ್, ಎಥಿಕ್ಸ್, ಹೇಗೆ ಅವನು ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ತಿಳಿಸುತ್ತೆ. ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್ ಎಂಬುದನ್ನು ತಿಳಿಸೋದನ್ನು ನಾವು ನೈತಿಕತೆ ಅಂತ ಕರಿತೀವಿ. ನಾವು ಇದಕ್ಕೆ ಅನೇಕ ಉದಾಹರಣೆ ಕೊಡ್ಬೋದು. ಈಗ ನಾವು ಸಮಾಜದಲ್ಲಿ ಕಾನೂನಿಗೆ ಬೆಲೆ ಕೊಡೋದು, ಶಾಂತಿ ಕಾಪಾಡೋದು, ಹಿರಿಯರನ್ನು ಗೌರವಿಸುವುದು, ಸಮಾಜದ ಗೌರವವನ್ನು ಕೊಡೋದು ಸಮಾಜಕ್ಕೆ, ತಾನು ಬದುಕಿ ಇತರರು ಬದುಕಲು ಅವಕಾಶ ಕೊಡುವುದು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವುದು, ಮತ್ತು ಧೈರ್ಯದಿಂದ ಇರುವುದು, ಮತ್ತು ಭೇದ ಭಾವ ಮಾಡದಿರೋದು, ಸಮಾನತೆಯನ್ನು ಕಾಪಾಡ್ಕೊಳ್ಳೋದು, ಮತ್ತು ಇನ್ನೊಂದು ಶ್ರೇಷ್ಠ ವ್ಯಕ್ತಿಗಳ ಆದರ್ಶವನ್ನು ಸಮಾಜದಲ್ಲಿ ಪಾಲನೆ ಮಾಡುವುದು, ಇನ್ನೊಬ್ಬರಿಗೆ ಅನ್ಯಾಯವನ್ನು ಮಾಡದಿರುವುದು, ಆಮೇಲೆ ದಯೆ, ಕರುಣೆ ಗಳನ್ನು ತೋರಿಸೋದು, ಪ್ರಾಮಾಣಿಕತೆಯಿಂದ ಇರೋದು, ಧನಾತ್ಮಕ ಚಿಂತನೆಗಳನ್ನು ಮಾಡೋದು, ಇವೆಲ್ಲವೂ ಕೂಡ ನೈತಿಕತೆಗೆ ಶ್ರೇಷ್ಠ ಉದಾಹರಣೆಗಳು. ಇದೆಲ್ಲರಿಗೆ ವಿರುದ್ಧವಾದಂತಹ ಪದ ಅನೈತಿಕತೆ ಅಂತ ಕರಿತೀವಿ ನಾವು. ಇಮ್ಮಾರಲ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಅನೈತಿಕತೆ ಅದಕ್ಕೆ ಉದಾಹರಣೆಗೆ ತಪ್ಪು ಮಾಡೋದು, ಸುಳ್ಳು ಹೇಳುವುದು, ಅಪ್ರಾಮಾಣಿಕತೆ, ಕಳ್ಳತನ ಮಾಡೋದು, ದರೋಡೆ ಮಾಡೋದು, ಅಪರಾಧಗಳನ್ನು ಮಾಡುವುದು, ಕ್ರಿಮಿನಲ್ ಅಪರಾಧಗಳಾಗುವುದು, ಸೆಕ್ಸ್ ಸಂಬಂಧಪಟ್ಟಂತಹ ಅಪರಾಧಗಳನ್ನು ಮಾಡೋದು, ಮತ್ತು ಧಾರ್ಮಿಕ ಅಸಹಿಷ್ಣುತೆ, ಜಾತೀಯತೆಯನ್ನು ಮಾಡುವುದು, ಭೇದ ಭಾವ ಮಾಡುವುದು, ಅಸಮಾನತೆಯನ್ನು ಸೃಷ್ಟಿಸುವುದು, ಇತರಿಗೆ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡುವುದು, ಮತ್ತು ಹಿಂಸಾತ್ಮಕ ಕೃತ್ಯಗಳಲ್ಲಿ ತೊಡಗುವುದು, ಇವೆಲ್ಲವನ್ನ ಅನೈತಿಕ ಚಟುವಟಿಕೆಗಳು ಅಂತ ಕರಿತೀವಿ ನಾವು. ಇಮ್ಮಾರಲ್ ಆ್ಯಕ್ಟಿವಿಟೀಸ್. ಎಥಿಕ್ ಅಲ್ಲದಕ್ಕಂತಕ್ಕಂಥವು, ಮಾರಲ್ ಇಮ್ಮಾರಲ್ ಅಂತ ಹೇಳಿ ನೈತಿಕತೆ. ಈಗ ನಾವು ಈಗ ಜಗತ್ತಿನಲ್ಲಿ ನೋಡ್ತಾ ಇರೋದೇನಪ್ಪ ಅಂತಂದರೆ, ಇವುಗಳನ್ನು ನಾವು ಇಮ್ಮಾರಲ್ ಅನೈತಿಕ ಆ್ಯಕ್ಟಿವಿಟಿಗಳು ಜಾಸ್ತಿ ಆಗ್ತಾ ಇರೋದು. ಇದನ್ನು ನಾರ್ಮಲೈಸೇಷನ್ ಆಫ್ ಇಮ್ಮಾರಲ್ ಆ್ಯಕ್ಟಿವಿಟೀಸ್ ಅಂತ ಕರೀತಿದ್ದಾರೆ. ಅವುಗಳನ್ನು ಸಮಾಜ ಈ ಒಂದು ಅನೈತಿಕ ಚಟುವಟಿಕೆಗಳಿಗೆ ಅವುಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದೆ ಕೆಲವು ಕೂಡ ರಾಷ್ಟ್ರಗಳಲ್ಲಿ, ಕೆಲವು ಸಮಾಜದಲ್ಲಿ. ಅದರಿಂದ ಅವುಗಳನ್ನು ನಾರ್ಮಲ್ ಅಂತ ತಿಳ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಅದಾಗಬಾರ್ದು. ಅದರಿಂದ ಏನಾಗ್ತಾಯಿದೆ ಅಂದರೆ, ರಾಷ್ಟ್ರದಲ್ಲಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಮಕ್ಕಳಲ್ಲಿ ನೈತಿಕೆ ಬಂದರೆ ವ್ಯಕ್ತಿ ನೈತಿಕತೆಯಿಂದ ಕೂಡಿರುತ್ತೆ, ಸಮಾಜ ನೈತಿಕತೆಯಿಂದ ಕೂಡಿರುತ್ತೆ, ರಾಜ್ಯ ನೈತಿಕತೆಯಿಂದ ಕೂಡಿರುತ್ತೆ, ರಾಷ್ಟ್ರ ನೈತಿಕತೆಯಿಂದ ಕೂಡಿರುತ್ತೆ, ಮತ್ತು ರಾಷ್ಟ್ರಗಳೆಲ್ಲರಲ್ಲೂ ಕೂಡ, ಎಲ್ಲ ರಾಷ್ಟ್ರಗಳಿಗಾದರೆ ಅಲ್ಲಿ ಬರತಕ್ಕಂಥ ನಾಯಕರುಗಳು ನೈತಿಕತೆಯಿಂದ ಕೂಡಿರ್ತವೆ. ಒಳ್ಳೆಯ ಸಮಾಜ ನಿರ್ಮಾಣ ಆಗುತ್ತೆ, ರಾಷ್ಟ್ರ ನಿರ್ಮಾಣ ಆಗುತ್ತೆ, ಹಾಗೂ ವಿಶ್ವ ನಿರ್ಮಾಣ ಆಗುತ್ತೆ. ಈ ಅನೈತಿಕ ಚಟುವಟಿಕೆಯಿಂದ ಕೂಡಿದಾಗ್ಬಿಟ್ರೆ ಅದು ಸಮಾಜಕ್ಕೆ, ರಾಷ್ಟ್ರಕ್ಕೆ ಮತ್ತು ವಿಶ್ವಕ್ಕೆ ತೊಂದರೆಯನ್ನು ಉಂಟು ಮಾಡ್ತದೆ. ಆದ್ದರಿಂದ ಈ ಒಂದು ನೈತಿಕತೆಯ ಬಗ್ಗೆ ನಾವು ಅದಕ್ಕಿರತಕ್ಕಂಥ ಕಾರಣಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ಸಮಾಜದಲ್ಲಿ ಏಕಾಗ್ತದೆ. ಬಹಳ ಮುಖ್ಯವಾದ ಕಾರಣ, ಒಂದು ಪ್ರಬಲವಾದ್ದು ನೈತಿಕ ಶಿಕ್ಷಣದ ಕೊರತೆ ಅಂತ ಕಾಣ್ತೀವಿ ನಾವು. ಇಂದಿನ ಶಿಕ್ಷಣ ಪದ್ಧತಿಯಲ್ಲಿ ನಾವು ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತಾ ಇರೋದು, ವಿಶ್ವದ ಎಲ್ಲ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ. ಶಿಕ್ಷಣದಲ್ಲಿ ಕೇವಲ ನಾವು ವಿಜ್ಞಾನ ತಂತ್ರಜ್ಞಾನವನ್ನು ಮಕ್ಕಳಿಗೆ, ಯುವಕರಿಗೆ ತುಂಬ್ತಾ ಇದ್ದೀವಿ.
ಆದರೆ ಅವರಿಗೆ ಈ ನೈತಿಕ ಮೌಲ್ಯಗಳನ್ನು ಯಾವುದು ಸರಿ ತಪ್ಪುಗಳನ್ನು ಹೇಳ್ಕೊಡ್ತಾ ಇಲ್ಲ. ಪೋಷಕರು ಕೂಡ ಮನೆಯಲ್ಲಿ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಯಾವುದು ಸರಿ ತಪ್ಪುಗಳನ್ನು ಹೇಳ್ಕೊಡೋದಿಲ್ಲ. ಯಾಂತ್ರಿಕ ಜೀವನದಲ್ಲಿ ಅವರಿಗೆ ಸಮಯದ ಅಭಾವ ಇರುತ್ತೆ, ಆದರೂ ಕೂಡ ಅದರಲ್ಲೂ ಕೂಡ ಅದನ್ನು ತುಂಬಕ್ಕೆ ಹೋಗೋದಿಲ್ಲ. ಇನ್ನು ಶಾಲೆಗೆ ಬಂದರೆ ಶಾಲೆಯಲ್ಲಿ ನೈತಿಕ ಶಿಕ್ಷಣಗಳಿಗೆ ಪಠ್ಯಪುಸ್ತಕಗಳ ಅಳವಡಿಸಿಲ್ಲ ಸರಿಯಾಗಿ. ಕೆಲವು ಮಾರಲ್ ಸ್ಟೋರೀಸ್ ಅಂತ ಇಟ್ಟಿರ್ತಾರೆ, ಅವುಗಳು ಸಾಕಾಗೋದಿಲ್ಲ. ಆದರೆ ಶಿಕ್ಷಕರು ಕೂಡ ಕೇವಲ ವಿಜ್ಞಾನ ತಂತ್ರಜ್ಞಾನಗಳನ್ನು ಹೇಳ್ಕೊಡ್ತಾರೆ, ಹೇಗೆ ಜಾಬ್ ಮಾರ್ಕೆಟ್ ಕ್ಯಾಪ್ಚರ್ ಮಾಡ್ಬೋದು ಎಂಬುದನ್ನು ಹೇಳ್ಕೊಡ್ತಾರೆ. ಆದರೆ ನೈತಿಕ ಶಿಕ್ಷಣವನ್ನು ಹೇಳ್ಕೊಡೋದಿಲ್ಲ. ಅಂದರೆ ತಮ್ಮ ಜೀವನಕ್ಕೆ ಅನುಕೂಲವಾಗತಕ್ಕಂಥದ್ದು ಯಾವುದು ತಪ್ಪು ಯಾವುದು ಸರಿ, ಅವರ ವ್ಯಕ್ತಿತ್ವವನ್ನು ತಿದ್ದತಕ್ಕಂಥದ್ದು, ವ್ಯಕ್ತಿತ್ವ ರೂಪಿಸೋದಕ್ಕೆ ಅನುಕೂಲವಾಗತಕ್ಕಂತಹ ಈ ಒಂದು ಸರಿ ತಪ್ಪುಗಳನ್ನು ಹೇಳೋದಿಲ್ಲ. ಹೀಗಾಗಿ ಏನಾಗಿದೆ ಅಂತಂದರೆ, ಈ ಮಕ್ಕಳಲ್ಲಿ ತಪ್ಪು ಮಾಡಿದರೆ, ಯುವಕರಲ್ಲಿ ನೈತಿಕ ಶಿಕ್ಷಣ ಕೊಡದೇ ಇದ್ದರೆ ನಾಳೆ ಪ್ರಜೆಗಳಾಗ್ತಾರೆ, ಅವರು ನಾಯಕರಾಗ್ತಾರೆ. ಅವರು ನೈತಿಕತೆ ಇಲ್ಲದಂತಹ ನಾಯಕರುಗಳಾದರೆ ದೇಶಕ್ಕೆ ಮತ್ತು ಜಗತ್ತಿಗೆ ಅಪಾಯವಾಗ್ತದೆ. ಇದು ಒಂದು ಕಾರಣ. ಅದರಿಂದಲೇ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಎಜುಕೇಷನ್ ವಿತೌಟ್ ಕ್ಯಾರೆಕ್ಟರ್ ಲೈಕ್ ಎ ಫ್ಲವರ್ ವಿತೌಟ್ ಫ್ರಾಗ್ನೆನ್ಸ್ ಅಂತ. ಅಂದರೆ ಸುವಾಸನೆ ಇಲ್ಲದ ಹೂವಿನಂತದೆ ಶಿಕ್ಷಣ. ನೈತಿಕ ಶಿಕ್ಷಣದಿಂದ ಕೂಡಿರಬೇಕು. ಅದು ಕೂಡಿದ್ರೆ ಮಾತ್ರ ಹೂವಿಗೆ ಸುವಾಸನೆ ಇದ್ದಂಗೆ ಅದು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುತ್ತೆ, ಸಮಾಜವನ್ನು ಬಲಿಷ್ಠ ಮಾಡುತ್ತೆ, ರಾಷ್ಟ್ರಕ್ಕೆ ಅನುಕೂಲ ಆಗುತ್ತೆ ಮತ್ತು ದೇಶಕ್ಕೆ ವಿಶ್ವಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಎರಡನೇದಾಗಿ ಬಹಳ ಮುಖ್ಯವಾಗಿ ಇವತ್ತು ಸಂಪತ್ತಿನ ಕೇಂದ್ರೀಕರಣಕ್ಕೆ, ಹಣದ ಆಸೆಯನ್ನು ಬೆನ್ನತ್ತಿ ಹೋಗ್ತಾ ಇದ್ದಾರೆ. ಹಣದ ಸಂಗ್ರಹಣೆ ಜಾಸ್ತಿ ಆಗ್ತಾಯಿದೆ. ಪ್ರಸಿದ್ಧ ತತ್ವಶಾಸ್ತ್ರಜ್ಞರಾದಂಥ ಆಲಿವರ್ ಗೋಲ್ಡ್ ಸ್ಮಿತ್ ಅವರು ಒಂದು ಮಾತು ಹೇಳ್ತಾರೆ, ವೇರ್ ದೇರ್ ಈಸ್ ವೆಲ್ತ್ ಈಸ್ ಅಕ್ಯುಮುಲೇಟ್ ದೇರ್ ಈಸ್ ಮೆನ್ ಡಿಕಿ ಅಂತೇಳಿ. ಸಂಪತ್ತು ಕೇಂದ್ರೀಕೃತ ಹೋದಂತೆ ಜಾಸ್ತಿ ಆತನಲ್ಲಿ, ಒಬ್ಬ ವ್ಯಕ್ತಿಯಲ್ಲಿ ಸಂಪತ್ತು ಅಥವಾ ಒಂದು ಸಮಾಜದಲ್ಲಿ, ಅಲ್ಲಿ ಒಂದು ರಾಷ್ಟ್ರದಲ್ಲಿ ಇರ್ಬೋದು ಅಥವಾ ವಿಶ್ವದಲ್ಲಿ ಯಾವುದೇ ರಾಷ್ಟ್ರದಲ್ಲಿ ಸಂಪತ್ತು ಕೇಂದ್ರೀಕೃತ ಆಗ್ತಾ ಹೋದಂಗೆ ಅಲ್ಲಿ ದುರ್ಗುಣಗಳು ಬೆಳೀತವೆ. ಅಂದರೆ ಅನೈತಿಕ ಚಟುವಟಿಕೆಗಳು ಜಾಸ್ತಿ ಆಗ್ತವೆ. ಕಾರಣ ಏನಪ್ಪ ಅಂದರೆ, ಅವನಿಗೆ ಹಣದ ಮದ, ಸ್ವಾರ್ಥ ಹೆಚ್ಚಾಗುತ್ತೆ, ವೈಯಕ್ತಿಕತೆ ಹೆಚ್ಚಾಗುತ್ತೆ, ಇತರರ ಬಗ್ಗೆ ಯೋಚನೆ ಮಾಡೋದಿಲ್ಲ, ತನ್ನ ಬಗ್ಗೆ ಸೆಲ್ಫಿಶ್ ಆಗಿಬಿಡ್ತಾನೆ, ಸ್ವಾರ್ಥವಾಗ್ತಾನೆ. ಇದರಿಂದ ಸಮಾಜದಲ್ಲಿ ಅಸಮಾನತೆ ಆಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಇವನು ಅನೈತಿಕ ಚಟುವಟಿಕೆ ತೊಡಗೋದ್ರಿಂದ ಸಮಾಜಕ್ಕೆ, ರಾಷ್ಟ್ರಕ್ಕೆ, ಜಗತ್ತಿಗೆ ತೊಂದರೆ ಉಂಟಾಗುತ್ತೆ. ಅದರಿಂದ ಮನುಷ್ಯನಿಗೆ ಪ್ರಾಣಿ ಪಕ್ಷಿಗಳು ಯಾವುವು ಸಂಗ್ರಹಿಸೋದಿಲ್ಲ, ಆಹಾರವನ್ನು ಸಂಗ್ರಹಿಸೋದಿಲ್ಲ. ಆದರೆ ಮನುಷ್ಯ ಮಾತ್ರ ಎಲ್ಲವನ್ನೂ ಸಂಗ್ರಹಿಸಿ ಇಟ್ಕೊಳ್ತಾ ಹೋಗಿ ದುರ್ಗುಣಗಳು ಅವನಲ್ಲಿ, ಅನೈತಿಕ ಚಟುವಟಿಕೆಗಳು ಬೆಳೀತವೆ. ನೈತಿಕತೆಗೆ ಅವಕಾಶ ಇರೋದಿಲ್ಲ. ಅವನಿಗೆ ಅಹಂಕಾರ, ಸ್ವಾರ್ಥತೆ ಉಂಟಾಗ್ತದೆ. ಅಂಥ ವ್ಯಕ್ತಿಗಳು ನಾಯಕರಾಗೋದ್ರಿಂದ ವಿಶ್ವಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಕೆಲವರು ಅಭಿಪ್ರಾಯ ಪಡ್ತಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ಈ ಒಂದು ನೈತಿಕ ಮೌಲ್ಯ ವಿಶ್ವ ಮಟ್ಟದಲ್ಲಿ ಕಡಿಮೆ ಆಗುತ್ತಿರೋದಕ್ಕೆ ಭ್ರಷ್ಟಾಚಾರ ಅಂತ ಕರಿತೀವಿ ನಾವು, ಕರಪ್ಷನ್ ಅಂತ ಹೇಳ್ತಾರೆ. ಅಂದರೆ ಇದು ನೈತಿಕತೆಗೂ ಭ್ರಷ್ಟಾಚಾರಕ್ಕೂ ಒಂದು ನಿಕಟವಾದ ಸಂಬಂಧ ಇದೆ. ಈಗ ನೈತಿಕೆ ಇಲ್ಲದ ಜನ, ನಾನು ಹೇಳಿದೆ, ಪ್ರಾಮಾಣಿಕತೆ ಇರಲ್ಲ, ಮತ್ತು ಮಾನವೀಯ ಮೌಲ್ಯಗಳಿರೋದಿಲ್ಲ, ಸ್ವಾರ್ಥ ಹೆಚ್ಚಾಗಿರುತ್ತೆ, ದುರಾಸೆ, ಆಸೆ ಇವುಗಳು ಹೆಚ್ಚಾಗಿ ಅವರು ಅಧಿಕಾರ ಇರುತ್ತೆ, ಅದನ್ನು ದುರುಪಯೋಗಪಡಿಸಿಕೊಂಡು ವಾಮ ಮಾರ್ಗದಲ್ಲಿ, ಅಂದರೆ ಅತಿ ಸುಲಭವಾಗಿ ಹಣವನ್ನು ಗಳಿಸ್ತಾರೆ. ಇದನ್ನು ನಾವು ಭ್ರಷ್ಟಾಚಾರ ಅಂತ ಹೇಳ್ತೀವಿ. ಇದಕ್ಕೆ ಕೇವಲ ನೌಕರರು ಕಾರಣರಾಗೋದಿಲ್ಲ. ನೌಕರು ಕಡಿಮೆ, ಸರ್ಕಾರದ ವ್ಯವಸ್ಥೆ ಕಡಿಮೆ ಸಂಬಳ ಕೊಡೋದ್ರಿಂದ ನಗರ ಪ್ರದೇಶಗಳಲ್ಲಿ ಜೀವನ ಮಟ್ಟದ ತೂಗಿಸೋದಕ್ಕೋಸ್ಕರಲೂ ಕೂಡ ಈ ಭ್ರಷ್ಟಾಚಾರಕ್ಕೆ ಬಲಿಯಾಗ್ತಾರೆ. ಅದಕ್ಕಿಂತ ಹೆಚ್ಚಿನದಾಗಿ ಸಾಮಾನ್ಯ ಜನರು ಕೂಡ ಕೆಲವು ಒಂದು ಅಕ್ರಮವಾಗಿರುತ್ತನ್ನು ಸಕ್ರಮ ಮಾಡಿಸ್ಕೊಳ್ತಾರೆ ಅಧಿಕಾರಿಗಳಿಂದ, ಬೇರೆ ಬೇರೆ ರಾಜಕೀಯ ಒತ್ತಡಗಳಿಂದ. ಅದಕ್ಕೂ ಕೂಡ ಭ್ರಷ್ಟಾಚಾರಕ್ಕೊಳಗಾಗ್ತಾರೆ. ಅಂದರೆ ಎಲ್ಲಿ ತಪ್ಪು ಸಾಮಾನ್ಯ ಜನರಾಗಿರುತ್ತೆ, ಸಾಮಾನ್ಯ ಜನರೇ ಸರಿ ಅಂದರೆ ಅನಧಿಕೃತವಾದ ಅಧಿಕೃತ ಕೊಡೋದಕ್ಕೆ ಇದು ಕೊಡ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಪ್ರೊಫೆಷನಲ್ ಎಥಿಕ್ಸ್ ಅಂತ ಇರುತ್ತೆ, ಅದನ್ನು ಎಥಿಕ್ಸಲ್ಲಿ ಬರೋದಿಲ್ಲ, ಇವರಿಗೆ ಅನ್ವಯಿಸೋದಿಲ್ಲ. ಅಂದರೆ ಏನು ಕೆಲಸ ಮಾಡ್ತಾರೆ, ಕೆಲಸನ ಅನೈತಿಕ ಚಟುವಟಿಕೆ ಒಳಗಾಗ್ಬಿಟ್ರೆ ಇದು ಅನ್ವಯಿಸೋದಿಲ್ಲ ಅವರಿಗೆ. ಆಮೇಲೆ ಮೊರೇಲ್ ಅಂತ ಹೇಳ್ತೀವಿ, ಪಬ್ಲಿಕ್ ಮಾರ್ಗೂ ಅನ್ವಯಿಸೋಲ್ಲ, ಅವೆಲ್ಲ ಬಿಟ್ಟು ಹೋಗ್ತೀವಿ. ಅನೈತಿಕತೆ ಇರೋ ಕಡೆ ಈ ಒಂದು ಎಥಿಕ್ಸ್ ಮತ್ತು ಪ್ರೊಫೆಷನಲ್ ಎಥಿಕ್ಸು, ಪಬ್ಲಿಕ್ ಮೊರೇಲು ಇರೋದಿಲ್ಲ. ಇದರಿಂದಾಗಿ ಏನಾಗಿದೆ ಅಂತಂದರೆ, ಭ್ರಷ್ಟಾಚಾರದಿಂದ ನೈತಿಕ ಮೌಲ್ಯಗಳು ಇಳಿಮುಖ ಹೋಗ್ತಿರುವೆ. ಬಹುಶಃ ನಮ್ಮದು ಈ ಭ್ರಷ್ಟಾಚಾರದಲ್ಲಿ 96ನೇ ರ್ಯಾಂಕನ್ನು ಪಡೆದಿದೆ ಭಾರತ. ಬಹಳ ಭ್ರಷ್ಟಾಚಾರ ಮುಕ್ತ ರಾಷ್ಟ್ರಗಳು ಸ್ವಚ್ಛವಾಗಿರ್ತಕ್ಕಂಥ ಡೆನ್ಮಾರ್ಕು, ಫಿನ್ಲ್ಯಾಂಡ್, ಸಿಂಗಪುರ ಮತ್ತು ನ್ಯೂಜಿಲ್ಯಾಂಡ್, ಲಕ್ಸಂಬರ್ಗ್ ಮುಂತಾದವು ಕಾಣ್ತೀವಿ.
ಅತ್ಯಂತ ಭ್ರಷ್ಟ ರಾಷ್ಟ್ರಗಳಲ್ಲಿ ಬಹಳ ಮುಖ್ಯವಾದವು ಅಂತಂದರೆ ಆಫ್ಘಾನಿಸ್ತಾನ, ವೆನೆನ್ಜುಲಾ, ಮತ್ತು ಸೌತ್ ಆಫ್ರಿಕಾದ ಸೊಮೇಲಿಯಾ, ಸೂಡನ್ ಇನ್ನು ಮುಂತಾದ ರಾಷ್ಟ್ರಗಳು. ಇದು ಒಂದು ಕಾರಣ ಆಗ್ತದೆ. ಭ್ರಷ್ಟಾಚಾರದಿಂದಲೂ ಕೂಡ ನೈತಿಕ ಮೌಲ್ಯ ಕಡಿಮೆ ಆಗ್ತದೆ. ಇನ್ನೊಂದು ಬಹಳ ಮುಖ್ಯವಾದ ಕಾರಣ, ಜಗತ್ತಿನ ನೈತಿಕ ಮಟ್ಟ ಕಡಿಮೆ ಆಗ್ತಿರೋದಕ್ಕೆ ಮುಖ್ಯ ಕಾರಣ, ಈಗ ಎಲ್ಲ ಧರ್ಮದಲ್ಲಿ ಧರ್ಮಗುರುಗಳಿದ್ದಾರೆ, ಪ್ರತಿಯೊಂದು ಧರ್ಮಕ್ಕೂ ಕೂಡ. ಆ ಧರ್ಮಗುರುಗಳು, ಒಳ್ಳೆಯ ಧರ್ಮಗುರುಗಳು ಎಲ್ಲ ಇದ್ದಾರೆ. ಅವರು ನೈತಿಕ ಮೌಲ್ಯಗಳನ್ನು ತಮ್ಮ ಸಮುದಾಯಕ್ಕೆ, ಅದರಲ್ಲಿರ್ತಕ್ಕಂಥ ಯುವಕರಿಗೆ, ಮಕ್ಕಳಿಗೆ ಬೋಧನೆ ಮಾಡ್ತಾರೆ. ಇದು ಇದ್ದಾರೆ ಗುರುಗಳಿದ್ದಾರೆ. ಆದರೆ ವಿಶ್ವ ಮಟ್ಟದಲ್ಲಿ ಇವತ್ತೆಲ್ಲ ಅನೇಕ ಬದಲಾವಣೆಗಳಾಗ್ತವೆ, ಯುದ್ಧಗಳಾಗ್ತಾ ಇದ್ದಾವೆ, ಆಮೇಲಿಂದ ಇದು ಕಲಹಗಳಾಗ್ತಾ ಇದ್ದಾವೆ, ತೆರಿಗೆ ವಾರಗಳು, ಸುಂಕ ವಾರಗಳಾಗ್ತಾಯಿದೆ, ಆಮೇಲಿಂದ ಶೀತಲ ಯುದ್ಧಗಳು ನಡೀತಿದ್ದಾವೆ, ಸಾಮ್ರಾಜ್ಯಶಾಹಿ ನೀತಿ ಇವುಗಳನ್ನು ತಡೆಯೋದಕ್ಕೆ ಧರ್ಮಗುರುಗಳು ಕರೆಯನ್ನು ಕೊಡ್ಬೋದು. ಲೀಡರ್ಗಳು, ವಿಶ್ವ ನಾಯಕರಿಗೆ ಸಾಕಷ್ಟು ಅವರಿಗೆ ಇದನ್ನು ಮಾರ್ಗದರ್ಶನ ನೀಡ್ತಾ ಇಲ್ಲ. ಯಾಕೆಂದರೆ ಒಂದು ಪ್ರಾಚೀನ ಕಾಲದಲ್ಲಿ ಮಹಾರಾಜರ ಇದ್ದ ಕಾಲಗಳಲ್ಲಿ ಎಲ್ಲ ರಾಷ್ಟ್ರಗಳಲ್ಲಿ ಇದ್ದರು, ಅಲ್ಲಿ ಧರ್ಮಗುರುಗಳು ಅಂತ ಇದ್ದರು. ಆ ಧರ್ಮಗುರು ರಾಜನು ನೈತಿಕ ಮೌಲ್ಯದ ಮೇಲೆ ತನ್ನ ಆಡಳಿತವನ್ನು ನಡೆಸ್ತಾ ಇದ್ದ. ಈಗ WTOವನ್ನು ಯಾರೂ ಕೇಳೋದಿಲ್ಲ, ಮತ್ತು ವಿಶ್ವಸಂಸ್ಥೆಯ ಮಾತುಗಳನ್ನು ಯಾರೂ ಕೇಳೋದಿಲ್ಲ. ಅವರ ಮನಸ್ಸಿಗೆ ಬಂದಂಗೆ ಸ್ವಾರ್ಥದಿಂದ, ಅಧಿಕಾರ ಮದದಿಂದ ವಿಶ್ವದ ಶಾಂತಿಗೆ ಭಂಗ ತರತಕ್ಕಂಥ ಕೆಲಸಗಳು, ವಿಶ್ವ ವ್ಯಾಪಾರಕ್ಕೆ ಭಂಗ ತರತಕ್ಕ ಕೆಲಸಗಳಾಗ್ತಾಯಿದ್ದಾವೆ. ಅಂದರೆ ಇದನ್ನು ಧರ್ಮಗುರುಗಳು ಹೇಳಬೇಕಾಗತ್ತೆ, ಹೇಳಬೇಕು. ಆದರೆ ಅವ್ರ ಸಂಖ್ಯೆಗೆ ಏನು ಮಾಡ್ತಾಯಿಲ್ಲ ಅವರು. ಅದರ ಪ್ರಮಾಣ ಜಾಸ್ತಿ ಆಗಬೇಕಾದ್ರೆ ಈಗ ಯುವಕರಿಗಾರದು ಅವರಿಗೆ ಬೋಧನೆ ಮಾಡಿದರೆ ಮುಂದೆ ನಾಯಕರಾಗ್ತಾರೆ, ಅವರಿಂದ ರಾಷ್ಟ್ರಕ್ಕೆ ಅನುಕೂಲ ಆಗ್ತದೆ, ಅದು ಬೇರೆ ವಿಚಾರ. ಆದ್ದರಿಂದ ನೈತಿಕ ಮೌಲ್ಯಗಳು ಆಳೋದಕ್ಕೆ ಧರ್ಮಗುರುಗಳು ಪಾತ್ರ ಇದೆ, ಆದರೆ ಅದರ ಪ್ರಮಾಣ ಜಾಸ್ತಿ ಆಗಬೇಕು. ಅದು ಒಂದು ಮುಖ್ಯ ಕಾರಣ ಅಂತ ಹೇಳಿ ಕೆಲವರು ಹೇಳ್ತಾರೆ. ಇನ್ನೊಂದೇನಪ್ಪ ಅಂದರೆ, ಈ ದ ಡಿಫರೆನ್ಸ್ ಬಿಟ್ವೀನ್ ಓಲ್ಡ್ ಆ್ಯಂಡ್ ನ್ಯೂ ಜನ್ರೇಷನ್ ಅಂತಂತ ಹೇಳ್ತಾರೆ, ಗ್ಯಾಪ್ ಇದೆ. ಹಳೆಯ ಜನಾಂಗ ಮತ್ತು ಹೊಸ ಜನಾಂಗದ ನಡುವೆ ಒಂದು ಗ್ಯಾಪ್ ಏರ್ಪಡ್ತಾ ಇದೆ. ಇತ್ತೀಚಿನ ಆಧುನಿಕ ಯುಗದಲ್ಲಿ ಏನಪ್ಪ ಅಂತಂದರೆ, ಹಳೆಯ ಜನಾಂಗದವರು ಹಳೆಯ ಸಂಪ್ರದಾಯ, ಸಂಸ್ಕೃತಿ, ವಿಧೇಯತೆ, ಹಿರಿಯರಿಗೆ ಗೌರವ ಕೊಡೋದು, ಮತ್ತು ಸಂಪ್ರದಾಯಗಳನ್ನು ಕಾಪಾಡೋದು, ಪ್ರಾರ್ಥನೆ ಮಾಡೋದು, ದೇವರಲ್ಲಿ ನಂಬಿಕೆ ಇಡೋದು, ಪ್ರತಿಯೊಬ್ಬರಲ್ಲೂ ಕೂಡ ಎಲ್ಲ ಧರ್ಮದವರು ಕೂಡ ಇಂಥ ಒಂದು ಸಂಪ್ರದಾಯಗಳನ್ನು, ಸ್ಪಿರಿಚುವಲ್ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ಆದರೆ ಈಗ ಇತ್ತೀಚೆಗೆ ಏನಾಗಿದೆ ಅಂದರೆ, ಈಗ ಉದಾಹರಣೆಗೆ ಭಾರತದಲ್ಲಿ ತೊಡಿ, ನಮ್ಮ ಸಂಸ್ಕೃತಿಯ ಮೇಲೆ ಪಾಶ್ಚಿಮಾತ್ಯ ಸಂಸ್ಕೃತಿಗಳ ಪ್ರಭಾವ ಆಗ್ತಾಯಿದೆ. ಆ ಪ್ರಭಾವಗಳಾದಾಗ ಏನಾಗ್ತಾಯಿದೆ ಅಂತಂದರೆ, ನಾವು ಯಾಕೆ ಪಾಲು ಮಾಡಬೇಕು ಎಂಬ ಪ್ರಶ್ನೆಯನ್ನು ಯುವಕರು ಪ್ರಶ್ನೆ ಮಾಡ್ತಾರೆ. ಯುವಕರಿಗೆ ಏನಪ್ಪ ಅಂತಂದರೆ, ಬಹಳ ಮುಖ್ಯವಾಗಿ ನಾವು ಯಾಕೆ ಸಂಪ್ರದಾಯಗಳನ್ನು ಪಾಲನೆ ಮಾಡಬೇಕು, ಮತ್ತು ಸಂಪ್ರದಾಯಗಳನ್ನ ಯಾಕೆ ಮಾಡಬೇಕು, ಪ್ರಾರ್ಥನೆ ಇರ್ಬೋದು, ಯಾವುದೇ ಇರ್ಬೋದು, ಆಧ್ಯಾತ್ಮಿಕ ಚಟುವಟಿಕೆಗಳು ಅವುಗಳಲ್ಲಿ ಇಷ್ಟಪಡೋದಿಲ್ಲ ಅವರು. ಈಗೇನಾಗಿದೆ ಅಂದರೆ, ಈ ಏನ್ಷಿಯಂಟ್ ಟ್ರೆಡಿಷನ್ಸ್ ಆ್ಯಂಡ್ ವ್ಯಾಲ್ಯೂಸ್ ಅಂತ ಏನು ಹೇಳ್ತೀವೋ ಅದನ್ನು ಪಾಲಿಸಬೇಕು ಬೇಡವೇ ಎಂಬ ಪ್ರಶ್ನೆಯನ್ನು ಕೇಳ್ತಾರೆ ಅವರು, ಯುವ ಜನಾಂಗ ಇವರಿಗೆ. ಅದರಿಂದಲೂ ಕೂಡ ಮಾನವೀಯ ಮೌಲ್ಯಗಳು, ನೈತಿಕ ಮೌಲ್ಯಗಳ ಮೇಲೆ ಪ್ರಭಾವ ಬೀರ್ತವೆ. ಸಂಸ್ಕಾರದ ಮೇಲೆ, ನಡವಳಿಕೆಗಳ ಮೇಲೆ, ಸಮಾಜದ ನಡವಳಿಕೆಗಳು, ಮೌಲ್ಯಗಳ ಮೇಲೆ ನಮ್ಮಲ್ಲಿ ಸಾಕಷ್ಟು ಪ್ರಭಾವ ಬೀರ್ತವೆ. ಅದು ಕೂಡ ಒಂದು ಕಾರಣ, ಮೌಲ್ಯಗಳು ಧಿಕ್ಕರಿಸ್ತಿರೋದು. ಯೂತ್ಸ್ ಆರ್ ನೆಗ್ಲೆಕ್ಟಿಂಗ್ ದಿಸ್ ಅಂತ ಹೇಳ್ತಾರೆ, ಇದು ಒಂದು ಕೂಡ. ಇನ್ನೊಂದು ಅಂದರೆ, ಬಹಳ ಮುಖ್ಯವಾಗಿ ಸಾಮಾಜಿಕ ಅನಿಷ್ಟಗಳು ವಿಶ್ವದ ಎಲ್ಲ ರಾಷ್ಟ್ರಗಳು, ನಮ್ಮಲ್ಲೂ ಇದೆ. ಸಾಮಾಜಿಕ ಅನಿಷ್ಟಗಳು ಅಂದರೆ, ಈಗೆಲ್ಲ ಸಣ್ಣ ಕುಟುಂಬಗಳಿವೆ, ಕೂಡು ಕುಟುಂಬಗಳಿಲ್ಲ, ಅವಿಭಕ್ತ ಕುಟುಂಬಗಳಿಲ್ಲ. ಈಗ ಮದುವೆ ಆದ ತಕ್ಷಣ ಕುಟುಂಬದಲ್ಲಿ ವಿಚ್ಛೇದನಗಳು ಜಾಸ್ತಿ ಆಗ್ತಾ ಇದ್ದಾವೆ. ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರಾದಂತಹ ಗಾಲ್ಬ್ರೆತ್, ಅಮೆರಿಕಾದವರು, ಅವರು ಒಂದು ಗ್ರಂಥವನ್ನು ಬರೆದಿದ್ದಾರೆ, ಸೋಷಿಯಲ್ ಡಿಸ್ಇಂಟಿಗ್ರೇಷನ್ ಅಂತ, ಸಾಮಾಜಿಕ ವಿಘಟನೆ. ಇತ್ತೀಚಿನ ದಿನಗಳಲ್ಲಿ ಮೌಲ್ಯಗಳು ಕಡಿಮೆ ಆಗ್ತಿರೋದ್ರಿಂದ ಮಾನವೀಯ ಮೌಲ್ಯಗಳು ವಿಘಟನೆ ಆಗ್ತಾಯಿದೆ, ಸಮಾಜ ಸಂಘಟಿತ ಹೋಗ್ತಾ ಇಲ್ಲ, ಸಂಬಂಧಗಳು ಕೂಡ್ತಾ ಇಲ್ಲ, ವಿಘಟನೆ ಆಗ್ತಾಯಿದ್ದಾವೆ ಅಂತ ಹೇಳ್ತಾರೆ. ಬಹಳ ಮುಖ್ಯವಾಗಿ ಸಮಾಜದ ಅನಿಷ್ಟಗಳಂದರೆ, ಉದಾಹರಣೆಗೆ ಸಮಾಜದಲ್ಲಿ ತಾರತಮ್ಯ ಮಾಡೋದು, ಜಾತಿ ಭೇದ ಮಾಡೋದು, ಲಿಂಗಭೇದ ಮಾಡೋದು, ಸ್ತ್ರೀ ಶೋಷಣೆ ಇರ್ಬೋದು, ಸ್ತ್ರೀ ಒಂದು ದಬ್ಬಾಳಿಕೆ ಮೇಲೆ ಇರ್ಬೋದು. ಇವುಗಳಲ್ಲದೆ ಇನ್ನೊಂದು ಬಹಳ ಮುಖ್ಯವಾಗಿ ವರ್ಣಭೇದ ಇರ್ಬೋದು, ಇನ್ನು ಮುಂತಾದವುಗಳು. ಇವೆಲ್ಲ ಸಾಮಾಜಿಕ ಅನಿಷ್ಟಗಳು. ಇವುಗಳಿಂದಲೂ ಕೂಡ ಏನಾಗ್ತಾಯಿದೆ, ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಡ್ತಾಯಿಲ್ಲ. ಇನ್ನೂ ಅನೇಕ ಒಂದು ಸಾಮಾಜಿಕ ಅನ್ಯಾಯಗಳು, ಸೋಷಿಯಲ್ ಇಂಜಸ್ಟಿಸ್, ಆಮೇಲೆ ಜಾತಿ ಪದ್ಧತಿ ಇರ್ಬೋದು, ವರ್ಣಭೇದ ಇರ್ಬೋದು, ಇವೆಲ್ಲವೂ ಕೂಡ ಈ ಜಗತ್ತಿನಲ್ಲಿ ಈ ಮೌಲ್ಯಗಳು, ಮಾನವೀಯ ಮೌಲ್ಯಗಳು ಕಡಿಮೆ ಆಗೋದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ತಾರೆ.
ಇನ್ನೊಂದು ಮುಖ್ಯ ಕಾರಣ ಏನಪ್ಪ ಅಂದರೆ ಆರ್ಥಿಕ ಅನಿಷ್ಟಗಳು ಅಂತ ಹೇಳ್ತೀವಿ. ಈಗ ಯಾವುದೇ ರಾಷ್ಟ್ರದಲ್ಲಿ ಬಡತನ ಇರ್ಬೋದು, ನಿರುದ್ಯೋಗ ಇರ್ಬೋದು, ಸಂಪತ್ತಿನ ಕೇಂದ್ರೀಕರಣ ಇರ್ಬೋದು, ಜನಸಂಖ್ಯೆ ಸ್ಫೋಟನೆ ಭಾರತದಲ್ಲಿ ಸಂಪನ್ಮೂಲಗಳಿಗಿಂತ ಮಿತಿಮೀರಿ ಜನಸಂಖ್ಯೆ ಜಾಸ್ತಿ ಆದಾಗ ಈ ಸಮಸ್ಯೆಗಳೆಲ್ಲ ಬರ್ತವೆ. ಆ ಸಮಸ್ಯೆಗಳನ್ನು ನಾವು ನೈತಿಕತೆಯಿಂದ ಎದುರಿಸೋಕ್ಕಾಗಲ್ಲ. ಆಗ ವಾಮಮಾರ್ಗಗಳು ನಡೆದು ಬದುಕೋದಕ್ಕೆ ಹೋಗ್ತಾರೆ. ಅಂದರೆ ಸೋಷಿಯಲ್ ಡಾರ್ವಿನ್ ಥಿಯರಿ ಅಂತ ಹೇಳ್ತೀವಿ. ಬದುಕೋದಕ್ಕಾಗಿ ಹೋರಾಟ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಆಗ ಮೌಲ್ಯಗಳನ್ನು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಈಗ ನಮ್ಗೆ ಹಸುವಾಗಿರುತ್ತೆ, ಎಲ್ಲೂ ಸಿಗಲಿಲ್ಲ ಅಂದರೆ ಕಿತ್ಕೊಂಡಾರು ತಿನ್ನೋಂಥ ಪ್ರಸಂಗ, ಮಾರ್ಕ್ಸ್ ಥಿಯರಿ ಬರುತ್ತೆ, ಕ್ಲಾಸ್ ಸ್ಟ್ರಗಲ್ ಅಂತ ಹೇಳ್ತಾರೆ. ಅಂಥ ಒಂದು ಆರ್ಥಿಕ ಅನಿಷ್ಟಗಳು ಇರೋದ್ರಿಂದ ಅಲ್ಲಿ ಈ ಮೌಲ್ಯಗಳನ್ನು ಯಾರೂ ಲೆಕ್ಕಿಸೋದಿಲ್ಲ. ಮೌಲ್ಯಗಳು, ಮಾನವೀಯ ಮೌಲ್ಯಗಳು ಕಡಿಮೆ ಆಗೋದಕ್ಕೆ ಇದು ಒಂದು ಕಾರಣ, ಆರ್ಥಿಕ ಅನಿಷ್ಟಗಳು ಅಂತ. ಇನ್ನು ಬಹಳ ಮುಖ್ಯವಾಗಿ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಈ ಒಂದು ನೈತಿಕತೆ, ಮಾನವೀಯ ಮೌಲ್ಯಗಳು ಕಡಿಮೆ ಆಗೋದಕ್ಕೆ ಬಹುಮುಖ್ಯ ಕಾರಣ ಅಂದರೆ ರಾಜಕೀಯ ಅನಿಷ್ಟಗಳು. ಇವು ಮೂರು ಇಂಟರ್ ರಿಲೇಟೆಡ್: ಸಾಮಾಜಿಕ, ಆರ್ಥಿಕ, ರಾಜಕೀಯ ಅನಿಷ್ಟಗಳು. ಉದಾಹರಣೆಗೆ ಈಗ ನಮ್ಮ ಭಾರತದಂಥ ರಾಷ್ಟ್ರದಲ್ಲಿ ಇನ್ನೂ ಅನೇಕ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು ತಳಕೆಳಕಾಗ್ತಾಯಿದ್ದಾವೆ. ಸಮಾನತೆ, ಸ್ವತಂತ್ರ, ಭಾತೃತ್ವದ ಅವುಗಳು ಸೌಕಲನಾನ್ಯ ರೀತಿಯಲ್ಲಿ ಆಗ್ತಾಯಿದ್ದಾವೆ. ಮೌಲ್ಯಗಳನ್ನು ಕಳ್ಕೊಳ್ತಾ ಇದ್ದಾವೆ. ಯಾಕೆಂದರೆ ಒಂದು ಅಸ್ಥಿರ ಸರ್ಕಾರಗಳು ಬರ್ತವೆ, ಭ್ರಷ್ಟ ಸರ್ಕಾರಗಳು ಬರ್ತವೆ, ಅಸ್ಥಿರ ಸರ್ಕಾರಗಳು. ಇನ್ನೊಂದು ಬಹಳ ಮುಖ್ಯವಾಗಿ ಹಣದ ಮೂಲಕ ಮತಗಳನ್ನು ಪಡ್ಕೊಂಡು ಅಧಿಕಾರ ಗದ್ದುಗಿಳಿಯುವ ಪರಿಸ್ಥಿತಿ ಬರ್ತಾಯಿದೆ. ಒಂದು ಡಿವೈಡ್ ಆ್ಯಂಡ್ ರೂಲ್, ಬ್ರಿಟಿಷರು ಬಿಟ್ಟು ಹೋದಂಥ ನೀತಿಯನ್ನು ಕರಾರುವಕ್ಕಾಗಿ ಪಾಲಿಸತಕ್ಕಂಥ ಒಂದು ಅಸ್ಥಿರ ರಾಜಕೀಯ ವ್ಯವಸ್ಥೆಗಳು ಬರ್ತಾಯಿದ್ದಾವೆ. ಆಮೇಲೆ ಒಡೆದು ಹಾಳುವ ನೀತಿ ಅಂತ ಹೇಳ್ತೀವಲ್ಲ, ಜಾತಿ ರಾಜಕೀಯ. ಆಮೇಲೆ ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಉಂಟಾಗ್ತದೆ, ಶೀತಲ ಯುದ್ಧಗಳು ನಡೀತವೆ. ಈಗ ಉದಾಹರಣೆಗೆ ಚೈನಾ ಮತ್ತು ಅಮೇರಿಕಾಗೆ ನಡೀತಕ್ಕಂಥ ಸುಂಕ ಸಮರ. ಮತ್ತು ಈ ಎರಡು ಅನೇಕ ರಾಷ್ಟ್ರಗಳು ಮತ್ತೊಂದು ರಾಷ್ಟ್ರಗಳ ಒಂದು ಸಾರ್ವಭೌಮತ್ವದಲ್ಲಿ ತಲೆ ಹಾಕೋದು, ಹಸ್ತಕ್ಷೇಪ ಮಾಡೋದು ಅನವಶ್ಯಕವಾಗಿ. ಯಾಕೆಂದರೆ ಹೆಚ್ಚು ಸಂಪತ್ತನ್ನು ಗಳಿಸಿರ್ತಾರೆ, ಇನ್ನೊಬ್ಬರ ಮೇಲೆ ದರ್ಪವನ್ನು ತೋರಿಸೋದು, ಪಟೇಲ್ಗಿರಿ, ದಾದಾಗಿರಿ ಮಾಡೋಕ್ಕೆ ಹೋಗೋದು. ಇವೆಲ್ಲ ನೈತಿಕ ಮೌಲ್ಯಗಳ ಅಧಪತನದಿಂದ ಉಂಟಾಗ್ತಿರೋದು. ಇದಲ್ಲದೆ ಇನ್ನೊಂದೇನಪ್ಪ ಅಂದರೆ, ಇವತ್ತು ನಾವೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ UNO ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಬೆಲೆ ಕಳ್ಕೊಂಡಿರೋದಕ್ಕೆ, WTO ಬೆಲೆ ಕಳ್ಕೊಂಡಿರೋದಕ್ಕೆ ಯಾವ ರಾಷ್ಟ್ರದ ನಾಯಕರುಗಳು ಕೂಡ ಮೌಲ್ಯಗಳನ್ನು ಇಟ್ಕೊಂಡಿಲ್ಲ. ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡಾಗ ಅವೆಲ್ಲ ಬರೋದು, ಯುದ್ಧಗಳಾಗಲ್ಲ. ಈಗ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಇರ್ಬೋದು, ಇಸ್ರೇಲ್ ಗಾಜಾ ಯುದ್ಧ ಇರ್ಬೋದು, ರಷ್ಯಾ ಯುಕ್ರೇನ್ ಯುದ್ಧ ಇರ್ಬೋದು, ಈಗ ಕೋಲ್ಡ್ ವಾರ್ಗಳು ಅನೇಕ ರಾಷ್ಟ್ರಗಳ ನಡೀತಾ ಇದ್ದಾವೆ. ಇದಕ್ಕೆಲ್ಲ ಕಾರಣ ಈ ರಾಜಕೀಯ ಅನಿಷ್ಟಗಳು. ರಾಜಕೀಯಗಳು ಅಂದರೆ ನಾಯಕರುಗಳು ಅವರು ಮೌಲ್ಯಾಧಾರಿತ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡಿರಬೇಕಾಗುತ್ತೆ. ಅಂಥ ವ್ಯಕ್ತಿತ್ವದ ಕೊರತೆ ಇದೆ ನಾವು ವಿಶ್ವದಲ್ಲಿ. ಇದರಿಂದ ವಿಶ್ವ ಸಹಕಾರ, ವಿಶ್ವ ಶಾಂತಿಗೆ ಧಕ್ಕೆ ಉಂಟಾಗಿ ಮೌಲ್ಯಗಳು ಇಳಿಮುಖವಾಗ್ತಾಯಿದೆ. ಇದು ಒಂದು ಕಾರಣ. ಇದಲ್ಲದೆ ಇನ್ನೊಂದೇನಪ್ಪ ಅಂತಂದರೆ, ಜಾಗತೀಕರಣದಿಂದಲೂ ಕೂಡ ನೈತಿಕ ಮೌಲ್ಯ ವಿಶ್ವದಲ್ಲಿ ಕಡಿಮೆಯಾಗಿದೆ. ಜಾಗತೀಕರಣ ಅಂದರೆ ಉದಾರೀಕರಣ, ಖಾಸಗೀಕರಣ ಮತ್ತು ಖಾಸಗೀಕರಣ ಹಾಗೂ ಜಾಗತೀಕರಣ ಅದರಲ್ಲಿ ಬರುತ್ತೆ. ಉದಾರೀಕರಣ, ಖಾಸಗೀಕರಣ ಮೂರು ಸೇರ್ತವೆ. ಹೀಗಾಗಿ ಏನಾಗಿದೆ, ವಿಶ್ವದ ಎಲ್ಲ ರಾಷ್ಟ್ರಗಳ ಮೇಲೆ ಅನೇಕ ವಿವಿಧ ಸಂಸ್ಕೃತಿಗಳು ಆಯಾ ರಾಷ್ಟ್ರಗಳ ಮೇಲೆ, ಉದಾಹರಣೆಗೆ ನಮ್ಮ ಭಾರತದ ಮೇಲೆ ಕೂಡ ಪಾಶ್ಚಿಮಾತ್ಯರ ಸಂಸ್ಕೃತಿಯ ಪ್ರಭಾವ ಉಂಟಾಗಿದೆ. ಇದರಿಂದ ನಮ್ಮ ರಾಷ್ಟ್ರಗಳ, ನಮ್ಮ ಸಮಾಜದ ಸಂಪ್ರದಾಯ, ರೂಢಿ, ಸಂಸ್ಕಾರ, ಶಿಕ್ಷಣ, ಸಮಾಜ ಇವುಗಳಲ್ಲಿ ಬದಲಾವಣೆಗಳು ಉಂಟಾಗ್ತಾ ಇದ್ದಾವೆ. ಈಗ ಉದಾಹರಣೆಗೆ ಅಮೇರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ನಮ್ಮ ಭಾರತದ ಉಡುಗೆ ತೊಡುಗೆಗಳು, ಸಂಸ್ಕಾರ, ಪದ್ಧತಿಗಳನ್ನು ನಡೆಸ್ತಾ ಇದ್ದಾರೆ. ಆದರೆ ನಾವು ಅವರ ಒಂದು ಸಂಸ್ಕಾರಗಳನ್ನು ಪಾಲನೆ ಮಾಡ್ತಾಯಿದ್ದೀವಿ. ಅದು ನಮ್ಮ ಹಿರಿಯರು ಅದನ್ನು ವಿರೋಧಿಸಿದರೆ ಇದು ನಮ್ಮದಕ್ಕೆ ಅನುಕೂಲ ಆಗೋದಿಲ್ಲ. ಅಂದರೆ ನಮ್ಮ ಸಂಸ್ಕೃತಿಗೆ ವಿರುದ್ಧವಾದ್ದು, ಮಾನವೀಯ ಮೌಲ್ಯಗಳ ಆಧಾರ ಮೇಲೆ ಇಲ್ಲ ಅಂತ ಹೇಳ್ತಾರೆ. ಅವರ ಉಡುಗೆ ತೊಡುಗೆಗಳು, ಅವರ ಸಂಸ್ಕಾರಗಳು, ಪದ್ಧತಿಗಳು ಬೇರೆ ಬೇರೆ. ಇದರಿಂದಲೂ ಒಂದು ಕಾರಣ ಅಂತ ಹೇಳ್ತಾರೆ. ಅಂದರೆ ಜಾಗತೀಕರಣವೂ ಒಂದು ಪರೋಕ್ಷವಾದ ಕಾರಣವಾಗಿದೆ ಅಂತ ಹೇಳ್ತಾರೆ. ಇದಲ್ಲದೆ ಬಹಳ ಒಂದು ಮುಖ್ಯವಾದ ಕಾರಣ ಇದೆ. ಅದು ಯಾವುದಂದ್ರಪ್ಪ ಅಂದರೆ, ವಿಶ್ವದ ನೈತಿಕ ಅಧಪತನ ಆಗೋದಕ್ಕೆ ಮಾಧ್ಯಮಗಳು ಕಾಣುತ್ತಾ ಅಂತ ಹೇಳ್ತಾರೆ. ಮಾಧ್ಯಮಗಳ ಪಾತ್ರವನ್ನು ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಯಾಕೆಂದರೆ ಈ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗವನ್ನು ಬಿಟ್ಟರೆ ನಾಲ್ಕನೇ ಅಂಗ ಅಂತ ಕರೆದು ತಪ್ಪಲ್ಲ. ಯಾಕೆಂದರೆ ಜಗತ್ತಿನ ಮೂಲೆಯಲ್ಲಿ ಹೋಗಿ ಹೆಕ್ಕಿ ಎಲ್ಲ ವಿಷಯಗಳನ್ನು ಸಾರ್ವಜನಿಕ ತಿಳಿಸ್ತಾ ಇದ್ದಾರೆ. ಅದು ಬಹಳ ಮುಖ್ಯವಾದದ್ದು. ಇವತ್ತು ಯಾವುದೂ ಕೂಡ ಸೀಕ್ರೆಟಾಗಿ ಇಡೋಕ್ಕೆ ಬರೋಲ್ಲ. ರಾಷ್ಟ್ರಗಳಾಗಲಿ ಸರ್ಕಾರಗಳಾಗಲಿ ಯಾವುದು ಅದನ್ನು ಪ್ರಸಾರ ಮಾಡಿ ಬಹಳ ಉತ್ತಮವಾದ ಕೆಲಸ. ಆದರೆ ಅದೇ ರೀತಿ ಈ TV ಮಾಧ್ಯಮಗಳು, ಫೋನ್ಗಳಿರ್ಬೋದು, ಸಿನಿಮಾಗಳಿರ್ಬೋದು, ಇವುಗಳು ಬಿತ್ತರಿಸುವ ನಕಾರಾತ್ಮಕ ವಿಷಯಗಳು, ನೆಗೆಟಿವ್ ಆಸ್ಪೆಕ್ಟ್ಸ್ ಮಕ್ಕಳ ಮತ್ತು ಯುವಕರ ಮೇಲೆ ತುಂಬ ಕೆಟ್ಟ ಪರಿಣಾಮಗಳನ್ನು ಬೀರ್ತಾ ಇದ್ದಾವೆ ಅಂತ ಹೇಳ್ತಾರೆ. ಉದಾಹರಣೆ ಕಳ್ಳತನ ಇರ್ಬೋದು, ಡಕಾಯ್ಟ್ಸ್ ಇರ್ಬೋದು, ಬ್ಯಾಂಕ್ ದರೋಡೆ, ATM ದರೋಡೆ, ಕ್ರಿಮಿನಲ್ ಅಪರಾಧಗಳು, ಇವೆಲ್ಲವನ್ನು ಕೂಡ ನಾವು ಪದೇ ಪದೇ ಬಿತ್ತರಿಸೋದ್ರಿಂದ
ಅವುಗಳನ್ನು ಅನುಕರಣೆ ಮಾಡ್ತಾರೆ. ನೀವು ನೋಡಿರ್ಬೋದು ಸಿನಿಮಾಗಳಲ್ಲಿ ನೋಡಿದ್ವಿ, ಅದರಿಂದ ನಾವು ಕಳ್ಳತನ ಮಾಡೋದು, ಅದರಿಂದ ಬ್ಯಾಂಕ್ ದರೋಡೆ ಮಾಡೋದು, ಹೀಗೆಲ್ಲ ಹೇಳ್ತಾರೆ. ಅಂದರೆ ಕೆಲವು ಉದಾಹರಣೆಗೆ ಸೆಕ್ಸ್ ಸಂಬಂಧಪಟ್ಟಂಥ ಕ್ರಿಮಿನಲ್ಸ್ಗಳಿರ್ಬೋದು, ಬಾಲಾಪರಾಧಗಳು ಹೆಚ್ಚಾಗ್ತಾಯಿದೆ. ಅಂದರೆ ಇದಕ್ಕೇನು ಕಾರಣ ಅಂತಂದರೆ ಮಾಧ್ಯಮಗಳು ಅಂತ ಹೇಳ್ತಾರೆ. ಆದರೆ ಮಾಧ್ಯಮಗಳು ಆದಷ್ಟು ಕೂಡ ಈ ಒಂದು ನಕಾರಾತ್ಮಕ ವಿಷಯಗಳನ್ನು ಪದೇ ಪದೇ ಪ್ರಸಾರ ಮಾಡಬಾರ್ದು ಅಂತ ಕೆಲವರ ಅಭಿಪ್ರಾಯ. ಆದರೆ ಇನ್ನೊಂದೇನಪ್ಪ ಅಂದರೆ ಈ ಮಾಧ್ಯಮಗಳಿಂದ ಮೌಲ್ಯವನ್ನು, ರಚನಾತ್ಮಕಗಳನ್ನು ಹೆಚ್ಚಿಸೋದ್ರಿಂದ ಅನುಕೂಲ ಉಂಟಾಗ್ತದೆ. ಇದು ಒಂದು ಬಹಳ ಮುಖ್ಯವಾದ ಕಾರಣ ಅಂತ ಹೇಳ್ತಾರೆ. ಮೊಬೈಲ್ಗಳ ಹಾವಳಿ ನೀವು ನೋಡ್ತಾ ಇದ್ದೀರ, ಇದು ಕೂಡ ಒಂದು ಕಾರಣ ಅಂತಾರೆ ಇದಕ್ಕೆ. ಅದರಿಂದ ಮಾಧ್ಯಮಗಳು ರಚನಾತ್ಮಕವಾಗಿ ಪಾಸಿಟಿವ್ ಆಸ್ಪೆಕ್ಟ್ಸನ್ನು ಹೆಚ್ಚು ಪ್ರಸಾರ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇವೆಲ್ಲ ಕಾರಣಗಳು, ಇನ್ನೂ ಅನೇಕ ಕಾರಣ ಇರ್ಬೋದು. ಆದರೆ ಭಾರತದ ಬಗ್ಗೆ ಹೇಳೋದಾದರೆ ಹಿರಿಯರು ಅನೇಕ ಬಹಳ ವಯೋವೃದ್ಧರು ಒಂದು ಅಭಿಪ್ರಾಯಗಳನ್ನು ಅನೇಕರ ಸಂಗ್ರಹಿಸಿ ಅವರ ಅಭಿಪ್ರಾಯ ಏನು ಹೇಳ್ತಾರೆ ಅಂದರೆ, ನಮ್ಮ ಸಂಸ್ಕೃತಿಯ ಮೇಲೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ಗದಾಪ್ರಹಾರದಿಂದ ನಮ್ಮಲ್ಲಿ ಮೌಲ್ಯಗಳು ಕಡಿಮೆ ಆಗ್ತವೆ ಅಂತ ಹೇಳ್ತಾರೆ. ಆದರೆ ಬಹಳ ಮುಖ್ಯವಾಗಿ ಇವುಗಳನ್ನು ಸರಿಪಡಿಸೋದು ಹೇಗೆ ಅಂತಂದರೆ, ನಾವು ನೈತಿಕ ಶಿಕ್ಷಣವನ್ನು ಪಠ್ಯ ವಿಷಯದಲ್ಲಿ ಅಳವಡಿಸಬೇಕಾಗುತ್ತೆ. ನೈತಿಕ ಶಿಕ್ಷಣವನ್ನು ಮನೆಯಲ್ಲಿ ಪಾಲಕರು ಹೇಳ್ಕೊಡ್ಬೇಕು. ಶಿಕ್ಷಕರು ಪಾಠ ಮಾಡೋ ಜೊತೆಗೆ ಮಕ್ಕಳಿಗೆ ಅವರ ಬದುಕನ್ನು ರೂಪಿಸುವ ಕೌಶಲ್ಯಗಳನ್ನು ಕೂಡ ಹೇಳ್ಕೊಡ್ಬೇಕು. ನೀತಿಯನ್ನು ಹೇಳ್ಕೊಡ್ಬೇಕು. ನೀತಿ ಅಂದರೆ ಏನು ತಪ್ಪು, ಏನು ಸರಿ, ಯಾವುದು ಮುಂದೆ ಹೇಗಿರು, ಇವುಗಳನ್ನು ಕೂಡ ಹೇಳ್ಕೊಡ್ಬೇಕಾಗತ್ತೆ. ಇನ್ನೊಂದೇನಪ್ಪ ಅಂದರೆ, ಮನುಷ್ಯ ಸಂಪತ್ತನ್ನು, ಪ್ರಾಣಿ ಪಕ್ಷಿಗಳು ಯಾವುದೇ ಆಹಾರಧಾನ್ಯವನ್ನು ಕೂಡಿಡೋದಿಲ್ಲ, ಸಂಪತ್ತನ್ನು ಕೂಡಿಡೋಲ್ಲ. ಮನುಷ್ಯ ಮಾತ್ರ ಒಂದು ತಲೆಮಾರಿಂದ 10 ತಲೆಮಾರು ತಿನ್ನುವಷ್ಟು ಸಂಗ್ರಹಿಸ್ತಾ ಹೋಗ್ತಾನೆ. ಇದರಿಂದ ಸಮಾಜದಲ್ಲಿ ಅಸಮಾನತೆ, ಅಸಹಿಷ್ಣುತೆ ಉಂಟಾಗ್ತದೆ. ಅದಾಗಬಾರ್ದು. ಇರೋರು ಇಲ್ಲದವ್ರಿಗೆ ಕೊಟ್ಟರು ಒಳ್ಳೆಯದು. ಈಗ ನೀವು ಆಹಾರ ನಮಗೆ ಜಾಸ್ತಿ ಇರುತ್ತೆ, ಅದನ್ನು ಎಸೆಯೋದಕ್ಕಿಂತ ಮತ್ತೊಬ್ಬರಿಗೆ ಕೊಟ್ಟರೆ ಅವರು ಸಂತೋಷ ಪಡ್ತಾರೆ. ಅದನ್ನು ವಿವೇಕಾನಂದರು ಹೇಳೋದು, ಹಸಿದವನಿಗೆ ಅನ್ನ ಕೊಟ್ಟರೆ ಅದು ದೇವರ ಸೇವೆ ಅಂತ ಹೇಳಿಬಿಟ್ಟು. ಅದನ್ನು ನಾವು ಆದಷ್ಟು ಕೂಡ ಸರ್ವಜನೋ ಸುಖಿನೋ ಭವಂತು, ಸಮಾನತೆ, ಎಲ್ಲರೂ ಬದುಕುವ, ನಾನು ಬದುಕಿ ಎಲ್ಲರೂ ಬದುಕುವ ಒಂದು ಕಲೆಯನ್ನು ಕಲಿಬೇಕು. ಇದು ಅವರಲ್ಲಿ ವಿಶ್ವಾಸ ಮೂಡಬೇಕು, ಟ್ರಸ್ಟ್ ಇರಬೇಕಾದ್ರೆ. ಸರ್ಕಾರದಿಂದ ಏನು ಮಾಡೋಕ್ಕಾಗಲ್ಲ, ಮಾಡ್ಬೋದು, ಆದರೆ ಹೆಚ್ಚು ತಮ್ಮಲ್ಲೇ ಬದಲಾವಣೆಗಳಾದವು. ಈಗ ವಿನೋಬಾ ಭಾವೆಯವರು ಭೂದಾನ ಚಳುವಳಿ ಆರಂಭಿಸಿದರು. ಬಡವರಿಗೆ ಭೂಮಿ ಕೊಟ್ಟು ಅವರಿಗೆ ಸಾಗುವಳಿ, ಈ ಥರದ ಒಂದು ಬದಲಾವಣೆಗಳು ಮಾನವರಲ್ಲಿ ಉಂಟಾಗಬೇಕು ಅಂತ ಹೇಳ್ತಾರೆ. ಇದಲ್ಲದೆ ಭ್ರಷ್ಟಾಚಾರವನ್ನು ಹೋಗಲಾಡಿಸ್ಬೇಕು. ಇದಕ್ಕೆ ಭಾಳ ಮುಖ್ಯವಾಗಿ ಕಾನೂನುಗಳು ಮಾಡಬೇಕಾದ್ರೆ, ಭಾಳ ಮುಖ್ಯವಾಗಿ ಪ್ರಜೆಗಳು ಇದನ್ನು ಯೋಚನೆ ಮಾಡಬೇಕು. ಏನು ಮಾಡಬೇಕಪ್ಪ ಅಂದರೆ, ನಾವೇ ಕಲಿಸೋದು, ಪ್ರಜೆಗಳೇ ಮುಖ್ಯ ಕಾರಣ. ಅದಕ್ಕೋಸ್ಕರ ಅವ್ರು ಲಂಚ ಕೊಡ್ದಂಗೆ ನಾವು ಕೆಲಸ ಮಾಡಿಸ್ಕೋಬೇಕು. ಅವರ ನಂಬಿಕೆ ಇಟ್ಟು ಪ್ರಾಮಾಣಿಕತೆಯನ್ನು ಹೆಚ್ಚಿಸ್ಬೇಕು. ಸರ್ಕಾರದಲ್ಲಿ ಒಳ್ಳೆಯ ಸಂಬಳವನ್ನು ಕೊಡಬೇಕಾಗತ್ತೆ. ಕಡಿಮೆ ಸಂಬಳ ಕೊಟ್ಟರು ಕೂಡ ಪ್ರೇರಣೆಗಳು ಇದಾಗುತ್ತೆ ಅಂತ ಹೇಳ್ತಾರೆ ಕೆಲವರು. ಸ್ವಯಂ ಪ್ರೇರಿತವಾಗಿ ಲಂಚವನ್ನು ತಿರಸ್ಕಾರ ಮಾಡಬೇಕಾಗುತ್ತೆ. ಒಳ್ಳೆಯ ಕಾನೂನುಗಳು ರೂಪಿಸಬೇಕು. ಮತ್ತು ಈಗ ನಾವು ಭಾಳ ಮುಖ್ಯವಾಗಿ ಸಾಮಾಜಿಕ ಮಾನವೀಯ ಮೌಲ್ಯಗಳನ್ನು ಧಿಕ್ಕರಿಸಿ ಬದುಕುವ ಕಲೆ ಯಾವಾಗಪ್ಪ ಆಗುತ್ತೆ ಅಂದರೆ, ಸಾಮಾಜಿಕ ಅನಿಷ್ಟಗಳು ಉಂಟಾದಾಗ, ಆರ್ಥಿಕ ಅನಿಷ್ಟಗಳು ಮತ್ತು ರಾಜಕೀಯ ಅನಿಷ್ಟಗಳು, ಇವುಗಳನ್ನು ಹೋಗಲಾಡಿಸ್ಬೇಕು. ಈ ಉದಾಹರಣೆಗೆ ಸಾಮಾಜಿಕ ಅನಿಷ್ಟಗಳಲ್ಲಿ ನಾವು ಕೂಡು ಕುಟುಂಬಕ್ಕೆ ಪ್ರೇರಣೆ ಕೊಡಬೇಕು. ಸಾಮಾಜಿಕ ಮೌಲ್ಯಗಳಿಗೆ ಬೆಲೆ ಕೊಡಬೇಕಾಗತ್ತೆ. ಜಾತಿ ಪದ್ಧತಿ ನಿರ್ಮೂಲನೆ ಮಾಡಬೇಕಾಗತ್ತೆ. ಭೇದ ಭಾವ ಮಾಡಬಾರ್ದು, ತಾರತಮ್ಯ ಮಾಡಬಾರ್ದು. ಮತ್ತು ಈ ಒಂದು ಬಡತನ, ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸ್ಬೇಕು. ಶಿಕ್ಷಣ, ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ. ಬಹಳ ಮುಖ್ಯವಾಗಿ ರಾಜಕೀಯ ಒಂದು ಅನಿಷ್ಟಗಳನ್ನು ತೊಡೆದುಹಾಕಬೇಕು. ಅದು ಒಂದು ಸ್ಥಿರ ಸರ್ಕಾರಕ್ಕೆ ರಚನೆ ಕೊಡಬೇಕು. ಭ್ರಷ್ಟ ಸರ್ಕಾರ ಬರಬಾರ್ದು. ದಕ್ಷ ಸರ್ಕಾರಕ್ಕೆ ಅವಕಾಶ ಮಾಡಿಕೊಡು. ಹಣಕ್ಕಾಗಿ ಮತಗಳನ್ನು ಮಾರ್ಕೊಳ್ಬಾರ್ದು. ಮತ್ತು ಒಳ್ಳೆಯ ಆನೆಸ್ಟ್ ನಾಯಕರನ್ನು, ಪ್ರಾಮಾಣಿಕರನ್ನು, ನೈತಿಕ ನೆಲೆಯುಳ್ಳ ಪ್ರಾಮಾಣಿಕರನ್ನು ನಾಯಕರನ್ನಾಗಿ ಮಾಡಿಕೊಳ್ಬೇಕಾಗತ್ತೆ. ಇಲ್ಲದಿದ್ದರೆ ಇವತ್ತು ವಿಶ್ವ ಏನು ಅಶಾಂತಿಯನ್ನು ಎದುರಿಸ್ತದೆ, ಅಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ವಿಶ್ವದಲ್ಲಿ ಸ್ವಾರ್ಥ ಹೆಚ್ಚಿ, ಅಧಿಕಾರ ಮದ ಹೆಚ್ಚಿ ಇಡೀ ಜಗತ್ತಿಗೆ ತೊಂದರೆಯನ್ನುಂಟು ಮಾಡ್ತಕ್ಕಂಥ ನಾಯಕರು ಬಂದರೆ ಯಾವ ಪ್ರಯೋಜನಗಳು ಆಗುವುದಿಲ್ಲ. ಅದು ಒಂದು ಮುಖ್ಯ. ಅದರಿಂದ ಬಹಳ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂತಂದರೆ, ಎಲ್ಲ ಧರ್ಮಗುರುಗಳು ಒಂದು ದೊಡ್ಡ ಕ್ರಾಂತಿ ಮಾಡಬೇಕು. 12ನೇ ಶತಮಾನದಲ್ಲಿ ಬಸವಣ್ಣವರು ಧಾರ್ಮಿಕ ಕ್ರಾಂತಿ ಮಾಡಿದರು. ಹಾಗೆ ಎಲ್ಲ ಧರ್ಮದಲ್ಲಿ ಭಕ್ತಿ ಚಳುವಳಿ, ಧಾರ್ಮಿಕ ಚಳುವಳಿಗಾದು. ಈಗ ವಿಶ್ವದ ಶಾಂತಿಗೆ ಒಂದು ಆಶಾಕಿರಣ ಆಗಿರೋದು ಧರ್ಮಗುರುಗಳು. ಅವರು ಹೊರಬರಬೇಕು. ಅವರು ನಾಯಕರಿಗೆ ಮಾರ್ಗದರ್ಶನ ಕೊಡಬೇಕು. ನಾನು ಹೇಳಿದ್ದೆ, ರಾಜ ಮಹಾರಾಜ ಕಾಲದ ಧರ್ಮಗುರುಗಳನ್ನು ಮಾತು ತೆಗೆದರೆ ಮುಂದೆ ಹೋಗ್ತಿರಲಿಲ್ಲ. ಅವರ ಪಾತ್ರ ಇರುತ್ತೆ. ಏಕೆಂದರೆ ಜಗತ್ತನ್ನು ರಕ್ಷಣೆ ಮಾಡೋದು, ಶಾಂತಿ ಕಾಪಾಡೋದು, ಸಾಮಾಜಿಕ ಮೌಲ್ಯಗಳನ್ನು ಉಳಿಸುವ ಕೆಲಸ ಅವರ ಶಕ್ತಿ ಇದೆ. ಅವರು ಕೂಡ ಇದು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಯುವಕರಿಗೆ, ಮಕ್ಕಳಿಗೆ ಬೋಧಿಸೋದು ಒಳ್ಳೆಯದು. ಅದು ಪರಿವರ್ತನೆಗೆ ಅವಕಾಶ ಮಾಡಿಕೊಡುತ್ತೆ. ಇದು ಒಂದು. ಇನ್ನೊಂದು, ನಾವು ಯಾವುದೇ ಸಮಾಜ ಇರ್ಬೋದು,
ರಾಜ್ಯ ರಾಷ್ಟ್ರ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು, ತಪ್ಪುಗಳನ್ನು ತಿರಸ್ಕರಿಸುವ, ತಪ್ಪುಗಳನ್ನು ಅದನ್ನು ನಾರ್ಮಲೈಸ್ ಮಾಡೋದು, ಇಮ್ಮಾರಾಲಿಟಿ ಅನೈತಿಕ ಚಟುವಟಿಕೆಗಳನ್ನು ಸಕ್ರಮ ಮಾಡೋದು ಮಾಡಬಾರ್ದು. ಅದನ್ನೇಂತೀವಿ, ಡೋಂಟ್ ನಾರ್ಮಲೈಸೇಷನ್ ಆಫ್ ಇಮ್ಮಾರಲ್ ಇನ್ ದ ಸೊಸೈಟಿ. ಸಮಾಜದಲ್ಲಿ ಮಾಡಬಾರ್ದು. ಕಳ್ತನ ಮಾಡ್ತಾನೆ ಹಂಗೆ ಬಿಟ್ಬಿಟ್ರೆ ಇನ್ನೂ ಸಹ ಜಾಸ್ತಿ ಆಗುತ್ತೆ, ಕೊಲೆ ಮಾಡ್ತಾನೆ ಹಂಗೆ ಬಿಟ್ಟರೆ ಕೊಲೆ ಜಾಸ್ತಿ ಆಗುತ್ತೆ. ಅದರಿಂದ ಅನೈತಿಕ ಚಟುವಟಿಕೆಗಳನ್ನು ವಿರೋಧಿಸಬೇಕು, ಕೆಟ್ಟದ್ದನ್ನು ವಿರೋಧಿಸಬೇಕು, ಒಳ್ಳೆಯದನ್ನು ಪ್ರೋತ್ಸಾಹ ಮಾಡಬೇಕು. ಆಗ ಮಾತ್ರ ಅದು ಸಮಾಜಕ್ಕೆ ಒಂದು ನೈತಿಕ ನೆಲೆಗಟ್ಟು ಸಿಗುತ್ತೆ. ಒಂದು ಉದಾಹರಣೆ ಕೊಡೋದಾದರೆ, 10 ಜನ ಇರ್ತಾರೆ, ಅದರಲ್ಲಿ 9 ಜನ ಕಾಗೆ ಬಿಳಿದು ಅಂತ ಹೇಳ್ತಾರೆ, ಇನ್ನೊಬ್ಬ ಹೇಳ್ತಾನೆ ಇದು ಕರಿ ಕಾಗೆ ಅಂತ. ಆಗ 9 ಜನರು ಅವನು ಬಿಡಲ್ಲ, ನೀನು ಹೇಳು ಅಂತ ಹೇಳ್ತಾನೆ. ಸಾರಿ, ಈ ಸಿಂಗ್ಯುಲರ್ ಬಳಕಿಲ್ಲ, ನೀನು ಹೇಳೋದು ತಪ್ಪು ಅಂತ ಹೇಳ್ತಾರೆ. ಆಗ ಅವನು ಒಂದು ಒಪ್ಕೊಳ್ಳಿಲ್ಲ ಅಂದರೆ ಅವನ ತಲೆ ಮೇಲೆ ಹೊಡಿತಾರೆ. ಆಗ ಅವನು ಅನಿವಾರ್ಯವಾಗಿ ಒಪ್ಕೊತಾನೆ. ಅಂದರೆ ಇದನ್ನು ಇಮ್ಮಾರಲಿಂದ ಮಾರಲ್ ಇದು ರೆಗ್ಯುಲರೈಸ್ ಮಾಡ್ದಂಗೆ, ಅನೈತಿಕ ಚಟುವಟಿಕೆ ಅದು ಸರಿ, ತಪ್ಪು ಆದರೂ ಸರಿ ಅಂತ ಹೇಳೋದು ಅವ್ರು ಎಲ್ಲರೂ ಹೇಳಿದಾಗ ಇವನು ಒಪ್ಪಬೇಕಾಗುತ್ತೆ. ಸೋಷಿಯಲ್ ಡಾರ್ವಿನ್ ಥಿಯರಿ ಅಂದರೆ, ಸೋಷಿಯಲ್ ಡಾರ್ವಿನ್ ಥಿಯರಿ ಇದು ಹೇಗೆ ಇದಾಗುತ್ತೆ ಅಂತಂತೆ, ವಿಕಾಸವಾದಲ್ಲಿ ತಪ್ಪನ್ನು ಕೂಡ ಸರಿ ಅಂತ ಹೇಳತಕ್ಕ, ಅಂದರೆ ಮೌಲ್ಯಗಳನ್ನು ಅಪಮೌಲ್ಯ ಮಾಡತಕ್ಕಂಥ ಸ್ಥಿತಿ ನಿರ್ಮಾಣ ಆಗಬಾರ್ದು ಜಗತ್ತಿನಲ್ಲಿ. ಹಾಗಾದ್ರೆ ಮಾತ್ರ ನಾವು ಈ ಮೌಲ್ಯ ಆಧಾರಿತ ಒಂದು ಸಮಾಜವನ್ನು ನಾವು ನಿರ್ಮಾಣ ಮಾಡ್ಬೋದು. ಹಾಗಾಗಿ ಬಹಳ ಮುಖ್ಯವಾಗಿ ಒಂದು ಕನ್ಕ್ಲೂಷನಲ್ಲಿ ಏನು ಹೇಳ್ಬೋದು ಅಂತಂದರೆ, ಮನೆ ಮೊದಲ ಪಾಠಶಾಲೆ. ತಂದೆ ತಾಯಿಗಳು ಮಕ್ಕಳಿಗೆ ಮುದ್ದಾಗಿ ಸಾಕಬೇಕು, ಅದ್ರ ಜೊತೆಗೆ ಮೌಲ್ಯಗಳನ್ನು ಹೇಳ್ಕೊಡ್ಬೇಕು. ಯಾವುದು ಸರಿ, ಯಾವುದು ತಪ್ಪು, ಹಿರಿಯರಿಗೆ ಗೌರವಿಸುವಂಥ, ಸಮಾಜದ ಮೌಲ್ಯಗಳಿಗೆ ಗೌರವಿಸುವಂತಹ, ಮತ್ತು ಬಹಳ ಮುಖ್ಯವಾಗಿ ಶಾಲೆಗಳು ಒಂದು ವಾತಾವರಣ, ನೈತಿಕವಾದ ಪಠ್ಯ ವಿಷಯಗಳಲ್ಲಿ ನೈತಿಕ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಈಗಿರೋದು ಸಾಕಾಗೋದಿಲ್ಲ. ಮತ್ತು ಗುರುಗಳು ಒಂದು ಗ್ರೇಟ್ ಟೀಚರ್ ಅಂತ ಅನಿಸ್ಕೋಬೇಕಾರೆ, ದ ಗ್ರೇಟ್ ಟೀಚರ್ ಒನ್ ಇನ್ಸ್ಪೈರ್ ದಿ ಸ್ಟೂಡೆಂಟ್ ಬೈ ಟೀಚಿಂಗ್ ಮಾರಲ್ ಲೆಸನ್ಸ್. ಅಂದರೆ ನೈತಿಕ ಶಿಕ್ಷಣವನ್ನು ಕೂಡ ಹೇಳ್ಕೊಡ್ಬೇಕು. ಪಾಠ ಮುಗಿಸಿ 1 ಅವರ್ ಆದ ಕೊನೆಯ ಒಂದು 5 ನಿಮಿಷ ಅವರ ಬದುಕಿನ ಬಗ್ಗೆ, ಸಮಾಜದ ಆಗುಹೋಗುಗಳ ಬಗ್ಗೆ, ದೇಶದ ಅಂತಾರಾಷ್ಟ್ರೀಯ ಆಗುಗಳ ಬಗ್ಗೆ, ಒಳಿತು ಕೆಡುಕುಗಳ ಬಗ್ಗೆ ಹೇಳೋದು ಬಹಳ ಒಳ್ಳೆಯದು. ಇನ್ನೊಂದು ಬಹಳ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನಮ್ಮ ಅಂತರಂಗದ ಪುಸ್ತಕ ತೆಗೆಯೋದ ಹೊರತು ಬೇರೆ ಯಾವ ಪುಸ್ತಕವೂ ಪ್ರಯೋಜನಕ್ಕೆ ಬಾರದು. ನಮ್ಮ ಅಂತರಂಗದ ಪುಸ್ತಕ, ಅಂತರಂಗ ಬಹಿರಂಗ, ಅಂತರಂಗದ ಪುಸ್ತಕ ನಾವು ತೆಗೆದು ಒಳ್ಳೆಯ ನಾಯಕರು, ಒಳ್ಳೆಯ ಮೌಲ್ಯಾಧಾರಿತ ಪ್ರಜೆ ಆಗಬೇಕು ಅಂದರೆ ಅವರು ಅಂತರಂಗದ ಪುಸ್ತಕ ತೆಗೆಯೋದಕ್ಕೆ ಅವರಿಗೆ ನೈತಿಕ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಇಲ್ಲದಿದ್ದರೆ ಅದು ಉಪಯೋಗ ಆಗಲ್ಲ. ನೀವು ಎಷ್ಟೇ ಗ್ರಂಥ ಓದಿ, ವಿಜ್ಞಾನ ಓದಿ, ತಂತ್ರಜ್ಞಾನ ಓದಿ, ಇವತ್ತು ಏನು ಎದುರಿಸ್ತಾ ಇದ್ದೀವಿ ಜಗತ್ತಿನ ಸನ್ನಿವೇಶವನ್ನು, ಅಂಥ ಪ್ರಸಂಗಗಳಿರುತ್ತೆ ಹೊರತು ಅದಕ್ಕೊಂದು ಶಾಂತಿಯನ್ನು, ಒಳಿತನ್ನು ಬದುಕಬೇಕು, ನಾವು ಬದುಕಬೇಕು, ಎಲ್ಲರೂ ಲೀವ್ ಆ್ಯಂಡ್ ಲೆಟ್ ಲೀವ್ ಅಂಥ ಒಂದು ಸ್ಥಿತಿಯನ್ನು ಈ ಒಂದು ನೈತಿಕ ಶಿಕ್ಷಣ ಕೊಡುತ್ತೆ ಅಂತ ಹೇಳಿ ಹೇಳ್ತೀನಿ. ನಮಸ್ಕಾರ.